ನಮಸ್ಕಾರ. ಯಾರು ನಮ್ಮನ್ನ ಕೈ ಬಿಟ್ರು ದೇವ್ರು ನಮ್ಮ ಕೈ ಬಿಡಲ್ಲಂತೆ. ದೈವದ ಮುಂದೆ ಯಾವುದು ಏನು ಅಲ್ಲ ಅಂತ ಹೇಳ್ತಾರೆ. ಎಲ್ಲಾರ್ಗೂ ಆ ದೇವ್ರ ಆಶೀರ್ವಾದ ಇರ್ಲಿ ಅಂತ ಇವತ್ತಿನ ವ್ಲಾಗ್‌ನ ಸ್ಟಾರ್ಟ್ ಮಾಡ್ತಿದ್ದೀನಿ. ರಂಗೋಲಿ ಹಾಕೋದಂದ್ರನೇ ನಂಗೆ ತುಂಬಾ ಇಷ್ಟ. ಅದ್ರಲ್ಲೂ ರಂಗೋಲಿ ಮೇಲೆ ಕವಿತೆನ ಬರೆದು ಈಗಾಗಲೇ ನಾನು ಪೋಸ್ಟ್‌ನ ಮಾಡಿದ್ದೀನಿ. ದೇವಸ್ಥಾನದ ಮುಂದೆ ರಂಗೋಲಿ ಹಾಕುವಂತ ಅವಕಾಶ ಯಾರು ತಾನೇ ಬಿಟ್ಕೊಡ್ತಾರೆ. ಇವತ್ತು ವಾರದ ಪೂಜೆ ಆಗಿರೋದ್ರಿಂದ ನಮ್ಮನೆಗೆ ಬಂದಿರೋದ್ರಿಂದ ನಾವೇ ಎಲ್ಲಾನು ಮಾಡ್ಬೇಕಾಗಿತ್ತು. ಖುಷಿಯಿಂದ ಮಾಡಿದ್ದಾಯ್ತು. ಅರ್ಶಿನ ಕುಂಕುಮ ಇಟ್ಟು ರಂಗೋಲಿನ ಬಿಡಿಸಿದ್ದಾಯ್ತು. ಮದ್ವೆಗ್ ಮುಂಚೆ ಎಲ್ಲ ಹೆಣ್ಮಕ್ಳು ಸಾಮಾನ್ಯವಾಗಿ ದೇವಸ್ಥಾನದ ಮುಂದೆ ಕಸ ಗುಡಿಸೋದು, ರಂಗೋಲಿ ಹಾಕೋದು, ಸಾರ್ಸೋದು ಈ ತರದ್ದೆಲ್ಲ ಮಾಡ್ತಿರ್ತೀವಿ. ಆದ್ರೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ನಂಗೆ ದೇವಸ್ಥಾನದ ಮುಂದೆ ರಂಗೋಲಿ ಹಾಕಕ್ಕೆ ಅವಕಾಶ ಸಿಕ್ಕಿದ್ದು. ನಮ್ ದೇವಸ್ಥಾನದ ಮುಂದೆ ನಾನು ಶುಕ್ರವಾರ ಮತ್ತೆ ಮಂಗಳವಾರ ಹಾಕ್ತಾನೆ ಇರ್ತೀನಿ. ಆದ್ರೆ ಊರೊಳಗಡೆ ದೇವಸ್ಥಾನದ ಮುಂದೆ ನಾವು ಮೊದಲನೇ ಸಲಿನೇ ರಂಗೋಲಿ ಹಾಕಿದ್ದು. नमो नारायणाय आचमनं परिकल्पयामि नमो नारायणाय शुद्धोदकं परिकल्पयामि नमो नारायणाय तच्छावचनं परिकल्पयामि नमो नारायणाय परिकल्पयामि नमो नारायणाय ದೇವರನ್ನ ರೆಡಿ ಮಾಡೋಷ್ಟರಲ್ಲಿ ಪ್ರಸಾದನೂ ಕೂಡ ಮಾಡ್ಕೊಂಡಾಯ್ತು. ಆರ್ಗಾನಿಕ್ ಬೆಲ್ಲ ಮತ್ತೆ ಬಾಳೆಹಣ್ಣು ಹಾಗೆ ಅವಲಕ್ಕಿನ ಇದ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ನಮ್ಮ ಪ್ರಸಾದನ ತಯಾರಿಸಿದೆ. ಯಾವಾಗಲೂ ಪ್ರಸಾದಕ್ಕಂತ ದೇವಸ್ಥಾನಕ್ಕೆ ಹೋಗ್ತಿದ್ದವಳು ಇವತ್ತು ನಾನೇ ಪ್ರಸಾದನ ಮಾಡಿ ಹಂಚುವಂತಹ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಸುಮಾರು 50 ವರ್ಷಗಳ ಇತಿಹಾಸ ಇರುವಂತಹ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದು. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ದೇವರ ಆಶೀರ್ವಾದ ನಿಮಗೂ ಕೂಡ ಸಿಗ್ಲಿ. श्री राधा रुक्मिणी समेत श्री वेणुगोपाल स्वामी देवता प्रियता तस्य जमानस्य गोत्रोद्भवस्य गिंडिकर गोत्रोद्भवे नंजुंडप्प नामधेयस्य लक्ष्मी देवम्म नाम्न्यः देवरण्ये देवराज नामधेयस्य दीपिका नाम्न्यः परिभक्तना गौड़ नामधेयस्य छाया गौड़ नामधेयस्य सकुटुंबानां सह बन्धुवर्गानां श्रेमस्तैया नैयामयाः ईश्वरारोग्याः ऐश्वर्यावृद्धः धर्महात्मकाम्यादि मोक्षादि चतुर्विधाः तस्य जमानस्य गोत्र ಅರ್ಚಕರ ಬಗ್ಗೆ ಒಂದು ವಿಚಾರ ನಿಮ್ಗೆ ತಿಳಿಸ್ಕೊಡ್ಬೇಕಾಗಿದೆ. ಏನೇ ನಾವು ದಕ್ಷಿಣೆ ಅಂತ ಕೊಟ್ಟಿದ್ರು ಹಣ್ಣು ಹಂಪಲೆಲ್ಲ ಕೊಟ್ಟಿರ್ತೀವಿ, ಆದರೆ ಅದು ದೇವಸ್ಥಾನದ ಹೊರಗಡೆ ಹೋಗಲೇ ಇಲ್ಲ. ಬದಲಿಗೆ ಭಕ್ತಾದಿಗಳಿಗೆ ಸೇರಿತು. ಹಾಗೆ ನಮಗೂ ಕೂಡ ನಾವೇನು ಕೊಟ್ಟಿದ್ವಿ ನಮಗೂ ಸೇರಿತು. ದಕ್ಷಿಣೆ ಮಾತ್ರ ಅರ್ಚಕರು ತೆಗೆದುಕೊಂಡು ಹೋಗಿದ್ದು. ನಾನು ನೋಡಿದ್ದಂಥ ಮೊದಲನೇ ಅರ್ಚಕರು ಇವರು. ಅರ್ಚನೆ ಮತ್ತು ಆಶೀರ್ವಾದ 2 ಸಿಕ್ಕಾಯಿತು. ಎಲ್ಲ ಒಂದು ದೇವಸ್ಥಾನದ ಕಾರ್ಯಗಳನ್ನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.